ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್. ನಾನು ರಘುರಾಜ್. ರಾಜ್ಯದಲ್ಲೇ ಅತಿ ಹೆಚ್ಚು ಮಾವನ್ನ ಬೆಳೀತಕ್ಕಂಥ ಜಿಲ್ಲೆ ಅಂದರೆ ಅದು ಕೋಲಾರ ಜಿಲ್ಲೆ. ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಮಾವನ್ನ ಬೆಳೀತಾ ಇದ್ದಾರೆ. ಅದರಲ್ಲಿ 1/3 ಭಾಗದಷ್ಟು ಅಂದರೆ ಸುಮಾರು 47,000 ಹೆಕ್ಟೇರ್ ಪ್ರದೇಶದಷ್ಟು ಮಾವನ್ನ ಕೋಲಾರ ಜಿಲ್ಲೆಯಲ್ಲಿ ರೈತರು ಬೆಳೀತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಪ್ರಪಂಚ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಅಂತಲೇ ಶ್ರೀನಿವಾಸಪುರ ತಾಲೂಕು ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಮಾವು ಸುಗ್ಗಿ ಆರಂಭವಾಗಿದೆ. 60% ಮಾವನ್ನ ಈಗಾಗಲೇ ರೈತರು ಕಟಾವು ಮಾಡಿ ಮಾರುಕಟ್ಟೆಗೂ ಕೂಡ ಹಾಕಿರ್ತಕ್ಕಂಥದ್ದು. ಈ ಮಧ್ಯೆ ಮಾವಿಗೆ ಒಂದು ಬೆಲೆ ಕುಸಿತ ಹಿನ್ನೆಲೆ ರೈತರು ಜೊತೆಗೆ ಮಾವು ಬೆಳೆಗಾರರು ಮತ್ತೆ ವಿವಿಧ ಸಂಘಟನೆಗಳ ಮುಖಂಡರು ಬೀದಿಗಿಳಿದು ಹೋರಾಟಗಳನ್ನು ಮಾಡಿದ್ರು, ಬಂದ್ಗಳನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ PDPS ಯೋಜನೆ ಅಡಿ ಸುಮಾರು 56 ಕೋಟಿ 80 ಲಕ್ಷ ಹಣವನ್ನ ಅನುದಾನವಾಗಿ ನೀಡಿ ಪ್ರತಿ ಕೆಜಿ ಮಾವಿಗೆ ₹4.37 ಒಂದು ಬೆಂಬಲ ಬೆಲೆಯನ್ನು ಕೂಡ ಘೋಷಣೆ ಮಾಡಿತ್ತು. ಆದರೆ ಈ ಒಂದು ಬೆಂಬಲ ಬೆಲೆ ಏನು ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು, ಈಗಾಗಲೇ ಆ ಒಂದು ನೋಂದಣಿ ಪ್ರಕ್ರಿಯೆ ಇದೀಗ ಮುಕ್ತಾಯವಾಗಿದೆ. ಹಾಗಾಗಿನೇ ಅರ್ಧಕ್ಕೆ ಮಾತ್ರ ಅಂದ್ರೆ ಅರ್ಧದಷ್ಟು ರೈತರಿಗೆ ಮಾತ್ರ ಈ ಒಂದು ಬೆಂಬಲ ಬೆಲೆಯ ಒಂದು ಲಾಭ ಸಿಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಉಳಿದ ಅರ್ಧದಷ್ಟು ರೈತರು ಇದೀಗ ಮತ್ತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ನಮಗೂ ಕೂಡ ಬೆಂಬಲ ಬೆಲೆಯನ್ನು ಕೊಡಿ, ನಾವು ಏನು ಮೋಸ ಮಾಡಿದ್ದೀವಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇದೀಗ ಶ್ರೀನಿವಾಸಪುರ ಮಾವು ಬೆಳೆಗಾರರು ಮಾಡ್ತಾ ಇದ್ದಾರೆ. ಹೌದು, ಏನು ನಮ್ಮ ರಾಜ್ಯದಲ್ಲಿ ಈಗಾಗಲೇ ಮಾವಿನ ಒಂದು ಬೆಲೆ ಕುಸಿತ ಹಿನ್ನೆಲೆ, ಅದರಲ್ಲೂ ಪ್ರಮುಖವಾಗಿ ಅತಿ ಹೆಚ್ಚಾಗಿ ಮಾವನ್ನ ಬೆಳೀತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ಮಾವು ಬೆಲೆ ಕುಸಿತ ಹಿನ್ನೆಲೆ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ PDPS ಯೋಜನೆ ಅಡಿ ಸುಮಾರು 1.30 ಲಕ್ಷ ಟನ್ ಅಂದ್ರೆ ತೋತಾಪುರಿ ಮಾವನ್ನ ಮಾತ್ರ ಖರೀದಿ ಮಾಡಲಿಕ್ಕೆ, ಜೊತೆಗೆ ಅದಕ್ಕೆ ಒಂದು ₹4.37 ಅಂತ ಪ್ರತಿ ಕೆಜಿಗೆ ಒಂದು ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿತ್ತು. ಆದ್ರೆ ಈ ಒಂದು ಖರೀದಿ ಮಿತಿ ಏನಿದೆ ಇದೀಗ ಅಂತ್ಯ ಆಗಿರ್ತಕ್ಕಂಥದ್ದು. ಅಂದ್ರೆ ಸುಮಾರು 12,000 ರೈತರು ಈಗಾಗಲೇ ನೋಂದಣಿಯಲ್ಲಿ ಭಾಗಿಯಾಗಿ ತಮ್ಮ ಒಂದು ನೋಂದಣಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸುಮಾರು 1,30,000 ಟನ್ ಅಷ್ಟು ಮಾತ್ರ ಮಾವನ್ನ ಅಂದ್ರೆ ತೋತಾಪುರಿ ಮಾವನ್ನ ಖರೀದಿ ಮಾಡಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಅನುದಾನವನ್ನು ಘೋಷಣೆ ಮಾಡಲಾಗಿತ್ತು. ಈ ಒಂದು ಖರೀದಿಯ ಒಂದು ಮಿತಿ ಏನಿದೆ ಅದು ಈಗ ಅಂತ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ತಾತ್ಕಾಲಿಕವಾಗಿ ಶ್ರೀನಿವಾಸಪುರ APMC ಮಾರುಕಟ್ಟೆ ಜೊತೆಗೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಇದೀಗ ಬಂದ್ ಮಾಡಲಾಗಿರ್ತಕ್ಕಂಥದ್ದು. ಹಾಗಾಗಿನೇ ಸುಮಾರು ಅರ್ಧದಷ್ಟು ರೈತರು ಈಗಾಗಲೇ ಈ ಒಂದು ಬೆಂಬಲ ಬೆಲೆಯ ಒಂದು ಯೋಜನೆಯ ಒಂದು ಲಾಭವನ್ನು ಪಡ್ಕೊಂಡಿದ್ದಾರೆ. ಬಿಟ್ರೆ ಅರ್ಧದಷ್ಟು ರೈತರು ಇದೀಗ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಈಗಾಗಲೇ ನಾವು ಗಮನಿಸಬಹುದು, ತೋತಾಪುರಿ ಮಾವಿನಿದೆ ಅತಿ ಹೆಚ್ಚಾಗಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ರೈತರು ಬೆಳೀತಾರೆ. ಈ ಒಂದು ನಿಟ್ಟಿನಲ್ಲಿ ಇದೇ ಒಂದು ಮಾವಿಗೆ ಇದೀಗ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಆದ್ರೆ ಇದೀಗ ಅರ್ಧದಷ್ಟು ರೈತರಿಗೆ ಮಾತ್ರ ಈ ಒಂದು ಬೆಂಬಲ ಬೆಲೆ ಸಿಕ್ಕಿರ್ತಕ್ಕಂಥದ್ದು. ನಾವು ಏನ್ ತಪ್ಪು ಮಾಡಿದೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೀಗ ರೈತರು ಹೇಳ್ತಾ ಇದ್ದಾರೆ. ಸುಮಾರು ಇನ್ನ 1 ಲಕ್ಷದ ಜನಕ್ಕೆ ಮೇಲೆ ಇದ್ದಾರೆ. ನಾವು ಮದ್ದುಗಳು ಹೊಡೆದಿರೋ ದುಡ್ಡು ನಮಗೆ ಬರ್ತಾ ಇಲ್ಲ. ಮದ್ದುಗಳು ಹೊಡೆದಿದ್ದೀವಿ, ಎಲ್ಲ ಕಷ್ಟ ಬಿದ್ದು 1 ವರ್ಷದಿಂದ ಇದಕ್ಕೋಸ್ಕರ ಕಾತಿದ್ದು ಇವತ್ತು ಏನು ಬರ್ತಾ ಇಲ್ಲ. ಸಾಲಗಾರರು ಬಂದು ಜಾಸ್ತಿ ಹಿಂಸೆ ಮಾಡ್ತಾ ಇದ್ದಾರೆ. ನಮಗೆ ಇರಬೇಕಾ ಸಾಯ್ಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಮಾವಿನ ಮರಗಳಿಗೆ ನೇಣು ಹಾಕ್ಕೊಂಡು ಸಾಯೋ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ. ಇಂಥ ಸರ್ಕಾರಗಳು ಇದ್ದು ನಮಗೆ ಏನಾದರೂ ರೈತರಿಗೆ ಒಂದು ಸೌಕರ್ಯ ಇಲ್ಲ ಅಂದಮೇಲೆ ಈ ಸರ್ಕಾರಗಳು ಇದ್ದರೆ ಏನು ಬಿಟ್ಟರೆ ಏನು ಸರ್, ನಮಗೆ ಜಾಸ್ತಿ ಪರಿಸ್ಥಿತಿಗಳೇ ನಮಗೆ ಇಕ್ಕಟ್ಟಾಗ್ಬಿಟ್ಟಿದೆ. ನಾವು ಮದ್ದು ಹೊಡೆದಿರೋ ಅಂಥ ದುಡ್ಡು ಕೂಡ ಬರ್ತಾ ಇಲ್ಲ. ಅದನ್ನು ಕೂಡ ಏನೋ ಬೆಂಬಲ ಬೆಲೆಯಿಂದ ನಮಗೆ ಮಾಡಿಕೊಡಿ ಅವಕಾಶ ಅಂತ ಹೇಳಿ ಸರ್ಕಾರ ಮಾಡಿದೆ. ಆದರೆ ಮಾಡಿದರೂ ಕೂಡ 3 ದಿವಸದಿಂದ ನಾವು ಬೆಳಗ್ಗೆ ಬಂದು ಸಂಜೆವರೆಗೂ 5 ಗಂಟೆವರೆಗೂ ಇಲ್ಲಿ ಕಾದು ಹೋಗ್ತಾ ಇದ್ದೀವಿ. ಊಟ ನೀರು ಇಲ್ದಿರ ಕಾದರೂ ಕೂಡ ಇವತ್ತಾಗಲಿಲ್ಲ ನಾಳೆ ಬನ್ನಿ ಅಂತಾರೆ, ನಾಳೆ ಬಂದರೆ ನಾಳ್ದ ಬನ್ನಿ ಅಂತಾರೆ. ಇವತ್ತು ಶುಕ್ರವಾರ, ಇವತ್ತು ಬೆಳಗ್ಗೆ ಬಂದಿದ್ದೀವಿ, ಬೆಳಗ್ಗೆಯಿಂದ ಇಲ್ಲಿ ಕಾಯ್ತಾ ಇದ್ದೀವಿ. ಇವಾಗ ಸೋಮವಾರವರೆಗೂ ಸರ್ವರ್ ಬರ್ತಾ ಇಲ್ಲ ಅಂತ ಇದ್ದಾರೆ. ಈ ಥರ ಆಗ್ಬಿಟ್ಟಿದೆ ಸರ್ ನಮ್ಮ ಪರಿಸ್ಥಿತಿ. ನಾವು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಸರ್ಕಾರಗಳು ಏನಾದರೂ ಅದಕ್ಕೋಸ್ಕರವಾಗಿ ಪ್ರಯತ್ನ ಪಟ್ಟು ಏನೋ ನಮಗೊಂದು ಅನುಕೂಲ ಮಾಡಿಕೊಟ್ರೆ ನಾವು ಹಂಗೆ ರೈತರು ಬದುಕೊಳ್ತೀವಿ ಸರ್. ಇಲ್ಲ ಅಂದರೆ ಅದೇನು ಮಾವಿನ ಮರಗಳಿಗೆ ನೇಣು ಹಾಕ್ಕೊಂಡು ನಾವು ಸಾಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್. ಅವರು ಕೊಟ್ಟಿದ್ದು 1,30,000 ಮೆಟ್ರಿಕ್ ಟನ್ಗೆ ಮಾತ್ರ ₹4,375 ಕೊಟ್ಟರು. ಅದು ಈಗ ಸುಮಾರು ಬರೀ 3 ದಿನಗಳಲ್ಲಿ ಆ 1,30,000 ಮೆಟ್ರಿಕ್ ಟನ್ಗಾಗುವಷ್ಟು ರಿಜಿಸ್ಟ್ರೇಷನ್ಸ್ ಆಗಿದೆ. ರಿಜಿಸ್ಟ್ರೇಷನ್ಸ್ ಆದ ಕಾರಣ ಇವಾಗ 3 ದಿನಗಳಿಂದ ರಿಜಿಸ್ಟ್ರೇಷನನ್ನು ನಿಲ್ಲಿಸಿದ್ದಾರೆ. ಇನ್ನೂ ನಿಜವಾದ ರೈತರು, ಇನ್ನೂ ತೋಟಗಳಲ್ಲಿ ಇನ್ನೂ ಮಾವಿನಕಾಯಿ ಇರ್ತಕ್ಕಂಥ ರೈತರು ಆ 3 ದಿನಗಳು ಅದು ಮುಗಿದೋಗಿದೆ. ಇವಾಗ ಇನ್ನೂ ರಿಜಿಸ್ಟ್ರೇಷನ್ ಮಾಡಿಸೋರು ಸುಮಾರಷ್ಟು ಇನ್ನೂ ಒಂದು 10,000ರಿಂದ 15,000 ಜನ ರೈತರು ಉಳ್ಕೊಂಡಿದ್ದಾರೆ. ಆದ್ದರಿಂದ ನಾವು ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳನ್ನು ಮನವಿ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದ್ದಾರೆ. ಪ್ರಸ್ತಾವನೆ ರಾಜ್ಯ ಸರ್ಕಾರದಿಂದ ಸಪ್ಲಿಮೆಂಟ್ ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಿ ಕೋಆಪರೇಟಿವ್ ಸೆಕ್ಟರ್ಗೆ ಹೋಗಿ ಅಲ್ಲಿಂದ ಕೇಂದ್ರಕ್ಕೆ ರವಾನೆ ಆಗಿದೆ ಅಂತೇಳಿ ಜಿಲ್ಲಾಧಿಕಾರಿಗಳು ನಮಗೆ ಮಾಹಿತಿ ತಿಳಿಸಿದ್ದಾರೆ. ಆದರೆ ಈ ಕೂಡಲೇ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿಗಳು ದಯವಿಟ್ಟು ಅದನ್ನು ಆ ಒಂದು ನಮ್ಮ ಪತ್ರವನ್ನು ನೋಡಿ
ಈ ಕೂಡಲೇ ಬೆಂಬಲ ಬೆಲೆಯನ್ನು ಇನ್ನಷ್ಟು ಹೆಚ್ಚಿಸಿ ಇನ್ನೂ ಒಂದು 2 ಲಕ್ಷ ಟನ್ವರೆಗೂ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಅದಕ್ಕೆ ರೈತರು ತುಂಬ ಆತಂಕದಲ್ಲಿ ಕಾಯ್ತಾ ಇದ್ದಾರೆ. ಇವತ್ತು ಬರೀ 2,000 ರೂಪಾಯಿ ಒಂದು ಟನ್ನಿಗೆ ಮಾವಿನಕಾಯಿ ಬಿಕ್ರಿ ಆಗ್ತಾ ಇದೆ. ಈ ಕಾಯಿ ಕೀಳುವಂತಹ ಕೂಲಿ ಟ್ರ್ಯಾಕ್ಟರ್ ಬಾಡಿಗೆ ಕೂಡ ಬರ್ತಾ ಇಲ್ಲ. ಈ PDPS ನಂಬಿಕೊಂಡು ಕಾಯಿಗಳನ್ನು ತೋಟಗಳಲ್ಲಿ ಉಳಿಸ್ಕೊಂಡು ಕಾಯಿಗಳ ತೋಟಗಳಲ್ಲಿ ಕೊಳೆತು ನಾರ್ತಾ ಇದೆ. ದಯವಿಟ್ಟು ಅತಿ ಶೀಘ್ರವಾಗಿ ಅಂದರೆ ಈ ದಿನವೇ ಸಂಜೆ ಒಳಗಾದರೂ ಕನಿಷ್ಠ ಪಕ್ಷ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದ ಪತ್ರಕ್ಕೆ ಸ್ಪಂದಿಸಿ ಕೂಡಲೇ ಇನ್ನೊಂದು 2 ಲಕ್ಷ ಟನ್ಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಮಾರು 20,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಾವನ್ನು ಬೆಳೀತಕ್ಕಂಥ ರೈತರು ಇದ್ದಾರೆ. ಹಾಗಾಗಿನೇ ಕೇವಲ 12,000ರಷ್ಟು ರೈತರು ಮಾತ್ರ ಇದೀಗ ನೋಂದಣಿ ಪ್ರಕ್ರಿಯೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಖರೀದಿ ಮಿತಿಯನ್ನು ಇದೀಗ ಅಂತ್ಯವಾಗಿದೆ. ಈ ಒಂದು ಖರೀದಿ ಮಿತಿಯನ್ನ ಮತ್ತೆ ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಇದೀಗ ರೈತರು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ನಾವು ಗಮನಿಸಬಹುದು, ಮಾರುಕಟ್ಟೆಯಲ್ಲಿ ತೋತಾಪುರಿ ಮಾವಿನಿದೆ ಕೆಜಿಗೆ ಇದೀಗ 2 ರೂಪಾಯಿ 3 ರೂಪಾಯಿಗೆ ಕುಸಿದಿರ್ತಕ್ಕಂಥದ್ದು. ಹಾಗಾಗಿನೇ ನಮಗೂ ಕೂಡ ಬೆಂಬಲ ಬೆಲೆ ಸಿಕ್ಕಿದ್ರೆ 4 ರೂಪಾಯಿ ಕೂಡ ಅದಕ್ಕೆ ಆಡ್ ಆಗುತ್ತೆ. ಹಾಗಾಗಿನೇ ಸುಮಾರು 7-8 ರೂಪಾಯಿ ನಮಗೆ ಒಂದು ಕೆಜಿ ಮಾವಿಗೆ ಸಿಗುತ್ತೆ. ಮತ್ತೆ ಒಂದು ಟನ್ ಮಾವಿಗೂ ಕೂಡ ಸುಮಾರು ನಮಗೆ 5,000 ರೂಪಾಯಿ ಮೇಲೆ ಕೂಡ ಸಿಗುತ್ತೆ. ಹಾಗಾಗಿನೇ ಇದೀಗ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಈ ಒಂದು ಖರೀದಿ ಮಿತಿಯನ್ನು ಅಂತ್ಯವಾಗಿದೆ. ಮತ್ತೆ ಈ ಒಂದು ಮಾವು ಒಂದು ಖರೀದಿಯನ್ನ ಮತ್ತೆ ಆರಂಭ ಮಾಡಬೇಕು, ಜೊತೆಗೆ ಮತ್ತೆ ಒಂದು ನೋಂದಣಿ ಪ್ರಕ್ರಿಯೆಯನ್ನ ಪುನರ್ ಆರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥ ರೈತರ ಜೊತೆಗೆ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರು ಈಗ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಒಂದು ಬೆಂಬಲ ಬೆಲೆ ಏನಿದೆ ಅದು ರೈತರಿಗೆ ಬಹಳಷ್ಟು ಒಂದು ಸಹಕಾರ ಕೂಡ ಆಗ್ತಾ ಇದೆ. ಆದ್ರೆ ಒಂದು ತೋತಾಪುರಿ ಮಾವು ಖರೀದಿಯಲ್ಲಿ ಈಗಾಗಲೇ ಮಿತಿ ಅಂತ್ಯ ಆಗಿರೋ ಕಾರಣಕ್ಕಾಗಿ ನೋಂದಣಿ ಪ್ರಕ್ರಿಯೆ ಇದೀಗ ಬಂದ್ ಮಾಡಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಹಳಷ್ಟು ಕಡೆ ಮಾವು ಏನಿದೆ ಈಗಾಗಲೇ ಮರಗಳಲ್ಲಿ ಕುಳಿತಾ ಇದೆ. ಹಾಗಾಗಿನೇ ನಾವು ಆತ್ಮಹತ್ಯೆ ಒಂದು ದಾರಿ ಹಿಡಿಬೇಕಂತಕ್ಕಂಥ ಒಂದು ಪ್ರಶ್ನೆಯನ್ನು ಇದೀಗ ರೈತರು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನು ಜಿಲ್ಲಾಧ್ಯಕ್ಷರು ಕೂಡ ಈ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮತ್ತೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಖರೀದಿಯ ಒಂದು ಮಿತಿಯನ್ನು ಹೆಚ್ಚಳ ಮಾಡಲಿಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಆದ್ರೆ ಕೇಂದ್ರ ಕೃಷಿ ಮಂತ್ರಿಗಳು ಇದಕ್ಕೆ ಒಂದು ಅನುಮೋದನೆಯನ್ನು ಕೊಡಬೇಕಾಗಿದೆ. ಖಂಡಿತ ಕೇಂದ್ರದಲ್ಲಿ ಇದಕ್ಕೆ ಒಂದು ಅನುಮೋದನೆ ಸಿಕ್ಕ ನಂತರ ಮತ್ತೆ ಒಂದು ಮಾವು ಖರೀದಿಯನ್ನ ಆರಂಭ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾಗ ಇದೀಗ ಏನು ಚಿನ್ನಪ್ಪ ರೆಡ್ಡಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆ ಸೇರಿದಂತೆ ಬಹಳಷ್ಟು ಭಾಗದಲ್ಲಿ ಈ ಒಂದು ಬೆಂಬಲ ಬೆಲೆಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. ಆ ಒಂದು ಭಾಗದಲ್ಲಿ ರೈತರು ಬಹಳ ಒಂದು ಹರ್ಷವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಏನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂತಹ ಸುಮಾರು 4 ರೂಪಾಯಿ 37 ಪೈಸೆ ಏನಿದೆ ಪ್ರತಿ ಕೆಜಿ ಮಾವಿಗೆ ಇದು ಬಹಳಷ್ಟು ಒಂದು ನಿರಾಳ ಕೂಡ ತಂದಿದ್ದು. ಆದ್ರೆ ಇದೀಗ ಈ ಒಂದು ಖರೀದಿಯ ಒಂದು ಮಿತಿ ಏನಿದೆ ಇದು ಅಂತ್ಯ ಆಗಿರೋ ಕಾರಣಕ್ಕಾಗಿ ಈ ಒಂದು ಮಿತಿಯನ್ನ ಮತ್ತೆ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಇದೀಗ ಮಾವು ಬೆಳೆಗಾರರು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತೆ ಒಂದು ಚರ್ಚೆಯನ್ನು ಮಾಡಿ ನೋಂದಣಿ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ರೆ ಖಂಡಿತ ಸಾವಿರಾರು ಸಂಖ್ಯೆಯಲ್ಲಿ ಮಾವಿನ ಬೆಳೆಗಾರರು ಕೂಡ ಇದು ಬಹಳಷ್ಟು ಒಂದು ಸಹಕಾರಿ ಕೂಡ ಆಗುತ್ತೆ. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.